ಎಲ್ಲ ಈ ದಿನ ಅಂದ್ರೆ 18ನೇ ತಾರೀಕು ಆಗಸ್ಟ್ ಅಕ್ಸಾ ಸಂಸ್ಥೆ ಒಂದು ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಗೆ ಮನವಿಯನ್ನ ಮಿಶಿಗನ್ ಕಾಂಪೌಂಡ್ ಅಂತ ಹೇಳಿ ಕಾರ್ಪೊರೇಷನ್ ಅವರ ಜಾಗ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆ ಸರ್ ಅಲ್ಲಿ ಈ ಹಿಂದೆ ಕೊಟ್ಟಿದ್ರು. ನಾವು ಅವರ ಒಂದು ಅರ್ಜಿಯನ್ನ ಪರಿಶೀಲಿಸಿ ಮುಖ್ಯವಾಗಿ ಅವರು ಮಿಶಿಗನ್ ಕಾಂಪೌಂಡ್ ಅವರು ಕಾರ್ಪೊರೇಷನ್ ಸೇರಿದ್ರು, ಅವರಿಂದ ಯಾವುದೇ ಅನುಮತಿ ತಗೊಂಡಿಲ್ಲ ಅನ್ನೋದು ಒಂದು. ಮತ್ತು ಈ ಒಂದು ಸಂಘಟನೆ ಹಿಂದೆ ಪ್ರತಿಭಟನೆ ಮಾಡುವಂತ ಅಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಸಾರ್ವಜನಿಕರಿಗೆ ಅನಾನುಕೂಲ, ರಸ್ತೆ ತಡೆ ಅವೆಲ್ಲ ಆಗಿತ್ತು. ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರಣ ಗಮನದಲ್ಲಿಟ್ಟುಕೊಂಡು ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಮುಂದುವರೆದ ಈ ಹಿಂದೆ ಅವರು ಸೇಮ್ ಸ್ಥಳದಲ್ಲಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಾವು ನಿರಾಕರಣೆ ಮಾಡಿದಾಗ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಗೊಂದು ಸ್ಥಳ ನಿಗದಿ ಮಾಡ್ಕೊಡ್ಬೇಕು ಅಂದಾಗ ಹುಬ್ಬಳ್ಳಿಯ ನೆಹರು ಮೈದಾನ ಇಲ್ಲಿ ನಿಗದಿ ಮಾಡಬಹುದು ಅನ್ನೋದು ಹಿಂದೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ವಿ. ಆ ಪ್ರಕಾರ ಇಲ್ಲಿ ಮಿಶಿಗನ್ ಕಾಂಪೌಂಡ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ನೀವೇನಾದ್ರೂ ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನೀವು ಹುಬ್ಬಳ್ಳಿಯ ನೆಹರು ಪಾರ್ಕ್ ಹತ್ರ ಮಾಡೋದಾದ್ರೆ ಒಂದು ಹೊಸ ಅರ್ಜಿಯನ್ನು ಸಲ್ಲಿಸಿ ಅದನ್ನ ಪರಿಶೀಲನೆ ಮಾಡಿಸಿ ನಮ್ಗೆ ಅನುಮತಿ ಕೊಡುವಂತ ಕೆಲಸ ಮಾಡ್ತೀವಿ, ಅಗತ್ಯ ಕ್ರಮವನ್ನ ಕೈಗೊಳ್ತೀವಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ನೋಟಿಸ್ ಒದಗಿಸಾಗಿಯೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ನಾವು ಒಂದು ಉತ್ತಮ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈ ಭಾಗ ಏನಿದೆ ಇದು ಸಪ್ತಾಪುರ್ ಬಾವಿ, ಶ್ರೀನಗರ, ಜಯನಗರ ಮತ್ತೆ ಮಿಶಿಗನ್ ಕಾಂಪೌಂಡ್ ಈ ಸಂಪೂರ್ಣ ಭಾಗದಲ್ಲಿ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಹಿಂದೆ ಈ ರೀತಿ ಪ್ರತಿಭಟನೆಗಳಿಗೆ ಕರೆ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಆಸ್ಪತ್ರೆಗಳು, ಶಾಲೆಗಳು, ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಈ ಪ್ರತಿಭಟನೆ ಆಗೋದು ಮನವಿ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಒಂದು ಅಧಿಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೇವೆ. ಅನುಮತಿ ಅವರಿಗೆ ನಮ್ಗೆ ನೀಡಿರಲ್ಲ, ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಾಗ್ಲಿ ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ತಿಳ್ಕೊಳ್ಳಿಕ್ಕೆ ಇಷ್ಟ. ಮತ್ತೆ ಅವರ ವೇರ ಬೋರ್ಡ್ಸ್ ವಾಚ್ ಮಾಡ್ತಾ ಇದ್ದೀವಿ, ಅವ್ರಿಗೂ ಕೂಡ ಸಂಪರ್ಕ ಮಾಡಿ ಪ್ರತಿಭಟನೆ ಅನುಮತಿ ಇಲ್ಲದೆ ಮಾಡಬಾರ್ದು ಅನ್ನೋದು ಮನವರಿಕೆ ಮಾಡ್ತಾರೆ ಕೆಲಸ ಮಾಡ್ತಾರೆ. ಸರ್, ಈಗ ಎಷ್ಟು ಜನ ನಾನು ಸೇರಿದಂತೆ ನಮ್ಮ ಡಿಸಿಪಿಗಳು ಸುಮಾರು 8ರಿಂದ ಸುಮಾರು 60 ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳೆಲ್ಲ ಸೇರಿ ಸಿಬ್ಬಂದಿಗಳು, ಅಧಿಕಾರಿಗಳು, ಪಾರ್ಟಿಗಳು ಅವನ್ನೆಲ್ಲ ನಿಯೋಜನೆ ಮಾಡ್ಕೊಂಡು ಮತ್ತೆ ಈ ಸಂದರ್ಭದಲ್ಲಿ ನಾನು ಸಂಘಟನೆಯವರು ಯಾರಿದ್ದಾರೆ ಅವ್ರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತರ ಅಕ್ಸಾ ಅಸೋಸಿಯೇಷನ್ ಇದು ಹಿಂದೆ ಕೂಡ ಯಾವತ್ತು ಅನುಮತಿ ಇಲ್ಲದೆ ಯಾವುದೇ ಮಾಡಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಬಹಳ ಒಳ್ಳೆ ರೀತಿಯಲ್ಲಿ ಸಹಕರಿಸಿದೆ. ಹಂಗಾಗಿ ನಾನು ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಯಾವುದೇ ಗೊಂದಲ ನಿರ್ಮಾಣ ಮಾಡಬಾರ್ದು. ಯಾಕಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಬಹಳ ಭಾವನಾತ್ಮಕವಾಗಿ ಈ ಒಂದು ವಿಷಯದ ಕುರಿತು ಒಂದು ಅಟ್ಯಾಚ್ಮೆಂಟ್. ಹಂಗಾಗಿ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿ ಅಂದ್ರೆ ಆಗ್ಬಾರ್ದು, ಯಾವುದೇ ಒಂದು ಅನುಮತಿ ಇಲ್ಲದೆ ಮಾಡಬಾರ್ದು. ಮತ್ತೆ ಈ ಹಿಂದೆ ಸೆಪ್ಟೆಂಬರ್ 25, 2025 ಆಗಸ್ಟ್ ಈ ಒಂದು ವರ್ಷದ ಏಪ್ರಿಲ್ 8ನೇ ತಾರೀಕು ಎಲ್ಲಾ ಪ್ರತಿಭಟನೆಗಳಲ್ಲಿ ಜುಬ್ಲಿ ಸರ್ಕಲ್ಗಳಲ್ಲಿ ಸಾಕಷ್ಟು ಸಂಘರ್ಷವನ್ನು ಮಾಡುವಂತ ಕೆಲಸ ಮಾಡಿದ್ರು. ಅದ್ಯಾವುದಕ್ಕೂ ಆಸ್ಪದ ವಿರೋಧಿ. ಹೀಗಾಗಿ ಅಕ್ಸಾ ಅವರಿಗೆ ಬೆಂಬಲ ವ್ಯಕ್ತಪಡಿಸೋದು ಯಾರೇ ಒಬ್ಬ ಪೊಲೀಸ್ ಇಲಾಖೆ ಸಹಕರಿಸಬೇಕು ಅಂತ ಮನವಿ ಮಾಡಿ. ಸರ್, ಯಾರನ್ನು ವಶಕ್ಕೆ ಅಂತ ತಗೊಂಡ್ರೆ ಮುಂಜಾಗ್ರತೆ ವಶಕ್ಕೆ ಒಂದು 5-6 ಜನ ತಗೊಂಡಿದ್ದೀವಿ ಅಧ್ಯಕ್ಷ. ನೋಡಿ, ಈಗ ನಮಗೂ ಕೂಡ ಈ ಏರಿಯಾ ಬಗ್ಗೆ ಎಲ್ಲ ಮಾಧ್ಯಮ ನಿನ್ನೆ ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮುದಾಯ ಇದೆ. ಇಲ್ಲಿ ಎಲ್ಲಾ ಉತ್ತರ ಕರ್ನಾಟಕ ಭಾಗದಿಂದ ಬಹಳ ಹಂಬಲ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ತಾ ಇರೋದು. ಹಂಗಾಗಿ ಗೊಂದಲ ಉಂಟಾದಂತಹ ಸಂದರ್ಭದಲ್ಲಿ ಇಲ್ಲಿ ಕಾನೂನು ಸಮಸ್ಯೆ. ಹಂಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು. ಈಗ
ಪಕ್ಷ ಸಂಸ್ಥೆ ಅವ್ರಿಗೆ ಯಾರ್ಯಾರು ಬೆಂಬಲ ವ್ಯಕ್ತಪಡಿಸಿದೆ ಅಥವಾ ಯಾರು ಪ್ರತಿಭಟನೆ ಮಾಡಬಹುದು ಅಂತ ತುಂಡಾಟ ನಾನು ಈ ಸತತ ಹೇಳಿ ಮತ್ತೆ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾಕಾಂಕ್ಷಿ ಅನುಮತಿ ಇಲ್ದಿರುವಂತ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾನೂನು ಬಾಹಿರ ಹಂಗಾಗಿ ಯಾರು ಆಡಳಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾರೆ. ಓಕೆ ಸರ್ ಥ್ಯಾಂಕ್ ಯು.